ವರ್ಸಸ್ ರಿಯಾಲಿಟಿ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶಿಲ್ಪಾ ಗೌಡ. ಎಸ್, ಸೌಂದರ್ಯ ಅಂದ್ರೆ ಹುಡುಗಿರಿಗೆ ಅದೇನೋ ಒಂಥರ ಹುಚ್ಚು. ನಾವು ಬೆಳ್ಳಗೆ ಕಾಣಿಸ್ಬೇಕು, ವೈಟ್ ಆಗಿ ಕಾಣಿಸ್ಬೇಕು, ನಮ್ಮನ್ನ ನೋಡಿದ್ರೆ ವಾವ್ ಅನ್ಬೇಕು ಅನ್ನುವಂತಹದ್ದು ತುಂಬಾ ಜನಕ್ಕೆ ಇರುತ್ತೆ. ಇದು ಹುಡುಗಿರು ಅಂತ ಅಲ್ಲ, ಸಾಮಾನ್ಯವಾಗಿ ಮನುಷ್ಯರಿಗೆ ಇರುತ್ತೆ. ಹುಡುಗಿರಾಗಿರ್ಬೋದು, ಹುಡುಗರಾಗಿರ್ಬೋದು, ಚೆನ್ನಾಗಿ ಕಾಣಿಸ್ಬೇಕು, ಬಿಳಿಯಾಗಿ ಕಾಣಿಸ್ಬೇಕು, ಇಟ್ ಮೀನ್ಸ್ ವೈಟ್ ಆಗಿ ಕಾಣಿಸ್ಬೇಕು, ಸಖತ್ತಾಗಿ ಕಾಣಿಸ್ಬೇಕು, ಗ್ಲಾಮರ್ ಆಗಿ ಕಾಣಿಸ್ಬೇಕು, ಗಾರ್ಜಿಯಸ್ ಆಗಿ ಕಾಣಿಸ್ಬೇಕು, ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು, ನನ್ನ ಫೇವ್ರೆಟ್ ಹೀರೋಯಿನ್ ತರ ಕಾಣಿಸ್ಬೇಕು, ಇನ್ಯಾರೋ ತರ ಕಾಣಿಸ್ಬೇಕು, ಎಲ್ಲದು ಬಂದೇ ಬರುತ್ತೆ. ಸೊ ಈ ಸೌಂದರ್ಯ ಅನ್ನೋದು ಬರೀ ನಾವು ಕಾಣಿಸ್ಬೇಕು, ಇನ್ನೊಬ್ರು ನೋಡ್ಬೇಕು ಅಂತ ಅಲ್ಲ, ನಮ್ಮ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡುತ್ತೆ. ನಾವ್ ಏನ್ ಮಾಡ್ತೀವೋ ಅದಕ್ಕೆ ಡಬಲ್ ಕೊಡುತ್ತೆ, ತ್ರಿಬಲ್ ಕೊಡುತ್ತೆ, ಥ್ರಿಲ್ ಕೊಡುತ್ತೆ. ಇಂತಹ ಸೌಂದರ್ಯ ಇನ್ನಷ್ಟು ಜಾಸ್ತಿ ಮಾಡೋಕೆ ಈಗ ಎಲ್ಲೆಲ್ಲೋ ಅಡ್ಡದಾರಿಯನ್ನ ಹಿಡಿದಿದ್ದಾರೆ. ಈ ಅಡ್ಡದಾರಿ ಸರಿನಾ ತಪ್ಪ? ಇದರಿಂದ ಏನ್ ಡ್ಯಾಮೇಜ್ ಆಗುತ್ತೆ? ಇದೇ ಇವತ್ತಿನ ವಿಶೇಷ ಬ್ಯೂಟಿ ವರ್ಸಸ್ ರಿಯಾಲಿಟಿ. ಸ್ವಾಭಾವಿಕವಾಗಿ ಸೌಂದರ್ಯವಿದ್ರು ಮೇಕಪ್ನ ಮೋಹವಕ್ಕೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ವೈಟ್ ಇರ್ತೀವಿ, ನನ್ನ ಸೇರಿಸಿದಂತೆ ಎಲ್ಲರೂ ಬೆಳ್ಳಗಿರ್ತೀವಿ. ಆದರೆ ನಾವು ಎಲ್ಲೇ ಹೋಗ್ಬೇಕಾದ್ರೂ ಮೇಕಪ್ನ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಅಂದ್ರೆ ಮೇಕಪ್ ಇಲ್ಲದೆ ಹೊರಗೆ ಹೋಗೋದಿಲ್ಲ. ತರಕಾರಿ ತಗೊಳಕ್ ಹೋಗಲ್ಲ, ಹಾಲು ತಗೊಳಕ್ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಸ್ವಾಭಾವಿಕ ಸೌಂದರ್ಯವಿದ್ರು ಮೇಕಪ್ ಮೋಹವೇಕೆ? ಮೇಕಪ್ ಮುಖವಾಡ ಅಸಲಿ ಸತ್ಯವನ್ನ ಮುಚ್ಚಿಡಬಲ್ಲದ್ದೇ. ಸಹಜತೆಯ ಸರಳ ಬಿಟ್ಟು ಮೇಕಪ್ ಹಿಂದೆ ಓಡುವುದು ಸರಿಯೇ? ಮೇಕಪ್ ಇಲ್ಲದೆ ಮುಖದಲ್ಲಿ ಆತ್ಮವಿಶ್ವಾಸ ಕೊರತೆಯಾಗುವುದೇಕೆ? ಬಣ್ಣಗಳ ಲೇಪನದಿಂದ ವ್ಯಕ್ತಿತ್ವ ಅಳೆದು ಹೋಗುವುದಿಲ್ವೇ? ಮೂಲ ಸೌಂದರ್ಯವನ್ನ ಕೃತಕವಾಗಿ ಬದಲಾಯಿಸುವುದು ಸರಿನಾ? ಪ್ರಕೃತಿ ದತ್ತವಾದ ಮೈ ಬಣ್ಣವೇ ಕೇವಲ ಕೀಳರಿಮೆಗೆ ಕಾರಣವೇ? ಸೌಂದರ್ಯದ ವ್ಯಾಖ್ಯಾನ ಕೇವಲ ಕನ್ನಡಿಯ ಮುಖವಾಡವೇ? ಸ್ಟುಡಿಯೋಗಳ ಮಾಯೆ ನೈಜ ಸೌಂದರ್ಯವನ್ನ ಮರೆಮಾಚ್ತಿದೆಯಾ? ಆತ್ಮವಿಶ್ವಾಸ ಹೆಚ್ಚಿಸಲು ಕೃತಕ ಲೇಪನಗಳೇ ಅನಿವಾರ್ಯವೇ? ಎಸ್, ನಮಗೆ ನಾನು ಫಸ್ಟೇ ಹೇಳ್ದಂಗೆ ನಾವು ವೈಟ್ ಆಗಿದ್ರು ಕೂಡ ನಮ್ಗೆ ಇನ್ನೊಂದಷ್ಟು ಆಸೆ ಜಾಸ್ತಿ. ಮೇಕಪ್ ಮಾಡ್ಕೊಬೇಕು, ಅವ್ರ ತರ ಕಾಣಿಸ್ಬೇಕು, ಇವ್ರ ತರ ಕಾಣಿಸ್ಬೇಕು, ರೆಡ್ ಕಾಣಿಸ್ಬೇಕು. ಅವರು ಸಖತ್ತಾಗಿ ಮೇಕಪ್ ಮಾಡ್ಕೊಂಡಿದ್ದಾರೆ, ನಾವು ಅದೇ ರೀತಿ ಮೇಕಪ್ ಮಾಡ್ಕೊಬೇಕಲ್ಲ, ಅದೇ ರೀತಿ ಚೆನ್ನಾಗಿ ಕಾಣಿಸ್ಬೇಕಲ್ಲ, ಅದೇ ರೀತಿ ಕಣ್ಣಿರ್ಬೇಕು, ತುಟಿ ಇರಬೇಕು, ಮೂಗಿರ್ಬೇಕು, ಕೆನ್ನೆ ಇರಬೇಕು, ಎಲ್ಲ ಬಂದೇ ಬರುತ್ತೆ. ಸರ್ವೇ ಸಾಮಾನ್ಯ. ಮುಖದ ಮೇಲೆ ಗ್ಲೋ ಅಂತರಾಳದ ಕೀಳರಿಮೆಯನ್ನ ಮುಚ್ಚುತ್ತದೆ. ನೈಸರ್ಗಿಕ ನೋಟದ ತಾಜಾತನ ಮೇಕಪ್ ನಲ್ಲಿ ಸಿಗಲು ಸಾಧ್ಯವೇ? ಬ್ಯೂಟಿ ಪ್ರಾಡಕ್ಟ್ ಗಳ ಭ್ರಮೆಯಲ್ಲಿ ಕಳೆದು ಹೋಗ್ತಿದೆಯಾ ನೈಜ ನಗು? ಸೌಂದರ್ಯ ಸ್ಪರ್ಧೆಗಳ ಸೃಷ್ಟಿಸುತ್ತಿರುವ ಕೃತಕ ಸಮಾಜ ಯಾವುದು? ಮುಖಕ್ಕೆ ಹಚ್ಚುವ ಕೆಮಿಕಲ್ಗಳು ಆತ್ಮವಿಶ್ವಾಸವನ್ನ ಹೆಚ್ಚಿಸಬಲ್ಲವೇ? ಅಂದದ ಅತಿರೇಕ ನೈಜ ವ್ಯಕ್ತಿತ್ವವನ್ನ ನುಂಗಿ ಹಾಕುತ್ತಿದೆಯೇ? ಸಹಜ ಸುಂದರ ಮುಖಕ್ಕೆ ಮೇಕಪ್ ಎಂಬ ಕೃತಕ ಮಾಸ್ಕ್ ಏಕೆ? ಬ್ಯೂಟಿ ಟ್ರೆಂಡ್ಗಳ ಹಿಂದೆ ಬಿದ್ದು ನೈಜತೆ ಕಳೆದುಕೊಳ್ತಿದೀವ್ಯಾ? ಮುಖದ ಹೊಳಪಿಗೆ ಮನಸ್ಸಿನ ಧೈರ್ಯಕ್ಕೂ ಎಲ್ಲಿದೆ ಅಂತರ? ಕೃತಕ ಹಂತದ ಹಿಂದೆ ಅಡಗಿರುವ ಅಸಲಿ ಭಯವೇನು? ಎಸ್, ಸೌಂದರ್ಯ ವರ್ಸಸ್ ರಿಯಾಲಿಟಿ. ನಾವು ಸೌಂದರ್ಯದಲ್ಲಿದ್ರೂ ಕೂಡ ನಮಗೆ ಒಂದು ರಿಯಾಲಿಟಿ ಇರುತ್ತೆ, ಆದರೆ ರಿಯಾಲಿಟಿಲಿದ್ರೆ ನಾವು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತೀವಿ. ಎಸ್, ಸೌಂದರ್ಯ ವರ್ಸಸ್ ರಿಯಾಲಿಟಿ ಅಂದ್ರೆ ನಮ್ಮ ಅಂದದ, ನಮ್ಮ ಚಂದದ, ನಮ್ಮ ಸೌಂದರ್ಯವನ್ನ ಮಾತಾಡೋಕೆ, ಡಿಸ್ಕಸ್ ಮಾಡೋಕೆ ನನ್ನ ಜೊತೆ ಇದ್ದಾರೆ ನಿಶಾ ಆಚಾರ್ಯ, ಇವರು ಮಾಡೆಲ್. ಎಸ್, ಹಾಯ್ ನಿಶಾ, ವೆಲ್ಕಮ್ ಟು ನಮ್ಮ ಡಿಬೇಟ್. ಎಸ್, ನಾವು ನೋಡಿದಾಗೆ ನೀವು ಕೂಡ ಮಾಡೆಲ್. ಸೊ ಫಸ್ಟ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಗಿರ್ತೀವಿ ಅಂತ ಅಂದ್ರೆ, ನಾವು ಅಂದ್ರೆ ನಮ್ಮ ನೇಟಿವ್ ಇಂದ ಬಂದಾಗ ನಾವು ಸ್ವಲ್ಪ ಕಂದು ಬಣ್ಣನ ಇರ್ತೀವಿ. ನಮ್ಗೆ ಏನು ಅಂತಂದ್ರೆ ವೈಟ್ ಆಗ್ಬೇಕು, ಬಿಳಿ ಕಾಣಿಸ್ಬೇಕು, ನಾವು ಎಷ್ಟೇ ಬೆಳ್ಳಗಿದ್ರೆ ಇನ್ನೊಂದಷ್ಟು ಬೆಳ್ಳಗ್ ಕಾಣಿಸ್ಬೇಕು, ಇನ್ನಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂತ. ಅಂಡ್ ಇನ್ನೂ ಒಂದನೇ, ನಾವು ಹೋಗುವಂತಹ ಕ್ಷೇತ್ರವು ಹಾಗೆ ಇರುತ್ತೆ. ಸೊ ಅಲ್ಲಿ ಮಾಡ್ಯುಲೇಷನ್ ಆಗ್ಲೇಬೇಕು. ಸೊ ಇದು ಸೌಂದರ್ಯ ಹೆಣ್ಣಿಗೆ ಎಷ್ಟು ಮುಖ್ಯ? ಖಂಡಿತವಾಗ್ಲೂ ತುಂಬ ಮುಖ್ಯ ಆಗತ್ತೆ ಈ ವಿಷಯದಲ್ಲಿ. ಯಾಕೆಂದರೆ ಎಲ್ಲ ಈ ರೀತಿಯಲ್ಲೂ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಹೆಣ್ಣಿಗೆ ಸೌಂದರ್ಯ ಅಷ್ಟೇ ಮುಖ್ಯ, ತುಂಬಾ ಮುಖ್ಯ. ಬಟ್ ಆ ಒಂದೊಂದು ಕಂಟೆಂಟಲ್ಲಿ ಹಂಗಂಗೆ ಇರಬೇಕು. ಅದೇ ಇವಾಗ ಅದೊಂದು ಜನ್ರೇಷನ್ ಆಗಿದೆ. ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ, ನೀವು ಹೆಂಗಾದ್ರೂ ಹೋಗಿ ಹೇಗಾದ್ರೂ ಹೋಗಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇವಾಗ ಹಂಗಲ್ಲ. ಇಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರೆ ನೀವು ಹೇಳ್ದಂಗೆ ಆಗಲೇ ಮಾರ್ಕೆಟಿಗೆ ಹೋಗ್ಬೇಕಂದ್ರೂ ಮೇಕಪ್, ಅಂಗಡಿಗೆ ಹೋಗ್ಬೇಕಂದ್ರೆ ಮೇಕಪ್, ಎಲ್ಲಿ ಹೋಗ್ಬೇಕಂದ್ರೂ ಮೇಕಪ್. ಆ್ಯಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ಇದೆಲ್ಲ ಇರಲೇಬೇಕು.
ಇಲ್ಲಾಂದರೆ ಇವಾಗ ಜನ್ರೇಷನ್ ಯಾರೂ ಒಪ್ಕೊಳ್ಳಲ್ಲ ಅಂತ ಅನ್ಕೊಳ್ತೀನಿ ಅಷ್ಟೇ. ಮೇಕಪ್ಗೆ ಅಡಿಕ್ಟ್ ಆಗಿದಾರ ಇವಾಗಿನ ಜನರೇಷನ್? ಎಸ್, ಎಷ್ಟೇ ವೈಟ್ ಇದ್ರು ಇನ್ನೊಂದಷ್ಟು ಚೆನ್ನಾಗಿ ಕಾಣಿಸ್ಬೇಕು, ಅದು ನಿಜ. ಎಸ್, ಇವಾಗ ಎಲ್ಲರೂ ಅಷ್ಟೇ, ಮೇಕಪ್ ಇಲ್ಲದೆ ಯಾರನ್ನೂ ಇವಾಗ ನೋಡೋಕ್ಕೆ ಸಿಗೋದೇ ಇಲ್ಲ. ಹಳೇ ಜನ ಹಳೇ ರೀತಿಯಲ್ಲಿ ನಮ್ಗೆ ನೋಡಬೇಕು ಅಂದರೆ ಅವ್ರ ಮನೆಗೆ ಹೋಗಿನೇ ನೋಡಬೇಕು ಅನಿಸುತ್ತೆ. ಬಿಕಾಸ್ ಇವಾಗ ಆಚೆ ಬರುವಾಗ ಎಲ್ಲರೂ ನಾರ್ಮಲ್ ಆಗಿ ಒಂದು ಸ್ವಲ್ಪ ಆದರೂ ಮೇಕಪ್ ಇಲ್ಲದೆ ಯಾರೂ ಬರಲ್ಲ. ಲಿಪ್ಸ್ಟಿಕ್ ಎಲ್ರಿಗೂ ಇಂಪಾರ್ಟೆಂಟ್ ಆಗೋಗಿದೆ. ಕಣ್ಣಿದ ಕಾಜಲ್ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಒಂದು ಕಾಸ್ಮೆಟಿಕ್ಸ್ ಆಗಿರ್ಬೋದು, ಎಲ್ಲರೂ ಆಚೆ ಹೋಗುವಾಗ ಬೇಕೇ ಬೇಕು ಅಂತ ಒಂದು ಇದರಲ್ಲಿ ಇರುತ್ತೆ. ಅದೇ ಹೇಳಿದ್ದು, ನಿಮ್ಮ ನ್ಯಾಚುರಲ್ ಲುಕ್ ಬೇಕು ಅಂದರೆ ನೀವು ಅವ್ರ ಮನೆಗೆ ಹೋಗಿನೇ ನಿಜ ಏನು ಅಂತ ನೋಡ್ಬೇಕಷ್ಟೇ. ಅಂದ್ರೆ ಕೆಲವ್ರು ಮನೇಲಿದ್ರು ಕೂಡ ಮೇಕಪ್ ಮಾಡ್ಕೊಂತಾರೆ. ಹಂಗೂ ಇದೆ, ಇಲ್ಲ ಅಂತೇಳಿ ಇಲ್ಲ. ಬಟ್ ನಾನು ನ್ಯಾಚುರಲ್ ಆಗಿ ನೋಡಬೇಕು ಅಂದರೆ ಯೂಶ್ವಲ್ ಆಗಿ ಅವ್ರ ಮನೆಗೆ ಹೋಗಿನೇ ನೋಡಬೇಕಾಗತ್ತೆ. ಆ್ಯಕ್ಚುಲಿ ಮೇಕಪ್ ಬಿಟ್ಟು ನಾವು ಮುಖದ ಬಗ್ಗೆ ಮಾತಾಡೋದಾದ್ರೆ ಆ್ಯಕ್ಚುಲಿ ನ್ಯಾಚುರಲ್ ಕಲರೇ ಒಂಥರ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂದರೆ ಸಾಕಷ್ಟು ಕೆಮಿಕಲ್ಗಳು ಮುಖಕ್ಕೆ ಹೋಗಿ ಹೋಗಿ ನಾವು ತುಂಬ ಚೆನ್ನಾಗಿದ್ರು ಕೂಡ ಈಗ ಮುಖ ಹಾಳಾಗ್ತಿದೆ. ನಿಜ, ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ಈಗ ಕಾಸ್ಮೆಟಿಕ್ಸ್ ಹೇಳ್ದಂಗೆ ಬ್ರ್ಯಾಂಡ್ ವರ್ಸಸ್ ಬ್ರ್ಯಾಂಡ್ ತುಂಬ ಬ್ರ್ಯಾಂಡ್ಸ್ ಬಂದುಬಿಟ್ಟಿದೆ ಮಾರ್ಕೆಟಲ್ಲಿ. ಸೊ ಈಚ್ ಆ್ಯಂಡ್ ಎವ್ರಿ ಬ್ರ್ಯಾಂಡ್ ನಂದಾಗಬೇಕು ಅಂತ ಅವ್ರದ್ದೇ ಥರ ಓನ್ ರೀತಿಯಲ್ಲಿ ಕೆಮಿಕಲ್ ಹಾಕಿ ಯೂಸ್ ಮಾಡೋದು ಇದೆ. ಇನ್ನು ಕೆಲವು ನ್ಯಾಚುರಲ್ ಪ್ರಾಡಕ್ಟ್ಸು ಇದೆ. ಸೊ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದೇರ್ ಓನ್ ಸೆಲೆಕ್ಷನ್, ವಾಟ್ ದೇ ಗೋನ ಸೆಲೆಕ್ಟ್ ಆ್ಯಂಡ್ ಹೌ ದೇ ಗೋನ ಯೂಸ್ ಇಟ್ ಅಂತ ಅಷ್ಟೇ. ಆ್ಯಂಡ್ ಮೇಕಪ್ ಹಾಕೋದ್ರಿಂದ ಒಂಥರ ಕಾನ್ಫಿಡೆನ್ಸ್ ಇರುತ್ತೆ. ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ನಾನು ಸಖತ್ತಾಗಿ ಕಾಣಿಸ್ತೀನಿ. ಎಲ್ಲೋ ಒಂದು ಕಡೆ ನಮಗೆ ಚೂರು ಕೂದಲೇನೋ ಆದರೆ ಅಯ್ಯಯ್ಯೋ ಹಿಂಗೆಲ್ಲ ಸರಿ ಮಾಡಿಕೊಂಡು ಸ್ವಲ್ಪ ಮುಖಕ್ಕೆಲ್ಲ ಇದು ಮಾಡ್ಕೊಳ್ತೀವಿ ಅಂದರೆ ಆ ಕಾನ್ಫಿಡೆನ್ಸ್ ಬರುತ್ತೆ ಅನ್ನೋದು. ನಾವು ಅಷ್ಟರ ಮಟ್ಟಿಗೆ ಮೇಕಪ್ಪಿಂದ ಅಡಿಕ್ಟ್ ಆಗಿದ್ದೀವಿ ಅಂತ ಅನಿಸುತ್ತೆ. ಆ್ಯಂಡು ಮುಜುಗರ ಆಗುತ್ತೆ, ಅವ್ರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು. ನಿಜ. ಎಲ್ಲ ಹೆಣ್ಣಿಗೂ ಅಷ್ಟೇ, ನಿಮ್ಗಾಗಿರ್ಬೋದು ನನಗಾಗಿರ್ಬೋದು, ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾವು ಅಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗಿರ್ತೀವಿ. ಆ್ಯಂಡ್ ಡಿಸಪಾಯಿಂಟ್ಮೆಂಟ್ ಆಗಬೇಕು ಅಂತ ಎಲ್ಲೂ ಇಲ್ಲ. ನಿಮ್ಮ ಬ್ಯೂಟಿ ನಿಮ್ಮದು ಇಟ್ಸ್ ಅ ಗಾಡ್ ಬರ್ತಲ್ಲಿ ಹೆಂಗೆ ಕೊಟ್ಟಿದ್ದಾರೆ ಅದೇ. ಸೊ ಅದನ್ನ ಮೀರಿ ಇನ್ನ ಮೇಕಪ್ ಮಾಡಿಸ್ಕೊಳ್ತಾರೆ, ಇನ್ನ ಕೆಲವರು ಸರ್ಜರಿ ಎಲ್ಲ ಮಾಡಿಸ್ಕೊಳ್ಳೋದಿದೆ. ಅದನ್ನು ಮಾತಾಡಬೇಕು. ಅದಕ್ಕಿಂತ ಮುಂಚೆ ಈ ಮೇಕಪ್ಪಿಗೆ ಅಡಿಕ್ಟ್ ಆಗಿರ್ತೀವಲ್ಲ, ಬಣ್ಣಕ್ಕೆ, ಅದ್ರ ಬಗ್ಗೆ ಮಾತಾಡಿ ಆಮೇಲೆ ಅದನ್ನ ಮಾತಾಡೋಣ. ಎಸ್, ಓಕೆ. ಸೊ ಈಗ ಹೇಳಕ್ಕಂದ್ರೆ ಆಲ್ಮೋಸ್ಟ್ 90% ಮೇಕಪ್ಪಿಗೆ ಅಡಿಕ್ಟ್ ಆಗಿದ್ದಾರೆ. ನಾನು ಮುಂಚೆ ಹೇಳ್ದಂಗೆ 90% ಎಲ್ಲರೂ ಮೇಕಪ್ಪಿಗೆ ಅಡಿಕ್ಟ್ ಆಗಿದ್ದಾರೆ. ಯಾರು ಅಷ್ಟೇ ಮೇಕಪ್ ಇಲ್ಲದೆ ಆಚೆ ಹೋಗಂಗೆ ಮನಸ್ಸೇ ಆಗಲ್ಲ ಯಾರಿಗೂ. ಮುಂಚೆ ಹಳ್ಳಿ ಜನ ಹೊರಗೆ ಅಯ್ಯೋ ನಮ್ಮ ಪಕ್ಕದ ಮನೆಯವ್ರು ಏನಾದ್ರು ಹೇಳ್ಬಿಟ್ರೆ ಅವ್ರು ಯಾರು ಏನೋ ಹೇಳ್ಬಿಟ್ರೆ ಅವ್ರು ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ, ನಾವು ಚೆನ್ನಾಗಿ ಕಾಣಿಸ್ಬೇಕು. ಸೊ ಅದೇ ಹೇಳಿದ್, ಇವಾಗ ಬೇಸಿಕ್ ಏನಂದ್ರೆ ಅಟ್ಲೀಸ್ಟ್ ಲಿಪ್ಸ್ಟಿಕ್ ಆದ್ರೂ ಹಾಕೊಂಡು ಓಡಾಡ್ತಾರೆ ಇವಾಗ. ಮುಂಚೆ ಎಲ್ಲಿತ್ತು ಲಿಪ್ಸ್ಟಿಕ್ ಹೇಳಿ? ಯಾರು ಅಷ್ಟೇ ಆಚೆ ಹೋಗುವಾಗ ಲಿಪ್ಸ್ಟಿಕ್ ಇರಲಿಲ್ಲ, ಕಾಜಲ್ ಇರಲಿಲ್ಲ, ಏನೂ ಇರಲಿಲ್ಲ. ಇವಾಗ ಎಲ್ಲ ನಾನು ಮಾಡಬೇಕು ಅಂತ ಹಳ್ಳಿಯಿಂದ ಬಂದವರು ಅಷ್ಟೇ ಲಿಪ್ಸ್ಟಿಕ್ ಹಾಕ್ಬಿಟ್ಟೆ ಆಚೆ ಇದು ಮಾಡ್ತಾರೆ ಅಂತ. ಮೋಸ್ಟ್ಲಿ ಈ ಡಿಬೇಟ್ ನೋಡೋರು ಅನ್ಕೊಬೋದು ಅಥವಾ ಬೈಕೊಬೋದು ಅಥವಾ ನಿಮ್ಮ ಮನಸ್ಸಲ್ಲಿ ಒಂದಷ್ಟು ಕ್ವಶನ್ ಬರ್ಬೋದು, ಏನಪ್ಪ ಇವರೇ ಇಬ್ರು ಮೇಕಪ್ ಹಾಕೊಂಡು ಮೇಕಪ್ ಬಗ್ಗೆ ಮಾತಾಡ್ತೀರಂತ. ಎಸ್, ನಮ್ಮ ಕಾಳಜಿ ಇರೋದು ಮುಖದ ಬಗ್ಗೆ. ಸೊ ಮುಖದ ಅಂದ ಚೆನ್ನಾಗಿರ್ಲಿ ಅಂತ. ಇದು ಎಲ್ಲರಿಗೂ ಹೋಲುತ್ತೆ, ನನಗೆ ಅಥವಾ ಇವರಿಗೋ ಇನ್ಯಾರಿಗೋ ಅಲ್ಲ, ಎಲ್ಲರಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಹೋಲುತ್ತೆ. ಇದು ಗಂಡು ಅಂತಲ್ಲ, ಹೆಣ್ಣು ಅಂತಲ್ಲ. ಇವನ್ ಗಂಡು ಮಕ್ಕಳು ಅಷ್ಟೇ ಮೇಕಪ್ ಮಾಡ್ತಾರೆ, ಮೇಕಪ್ ಮಾಡ್ತಾರೆ. ನೀವು ಕಾಡಿಗೆ ಹಚ್ತಾರೆ ಗೊತ್ತಾ? ಹೌದು, ಕಾಡಿಗೆ ಹಾಕ್ತಾರೆ, ಫೌಂಡೇಶನ್ ಹಾಕ್ತಾರೆ, ನಮ್ಮ ಮೇಕಪ್ ಪೌಡರ್ ಹಾಕೊಳ್ತಾರೆ. ಇವೆಲ್ಲ ವೆಡ್ಡಿಂಗ್ಸ್ ಅಲ್ಲಿ ನೀವು ನೋಡಿರ್ಬೋದು. ಹುಡುಗರು ಅಷ್ಟೇ, ಹುಡುಗರಿಗೆ ಅವ್ರದ್ದೇ ಆದಂಥ ಓನ್ ಸೆಟ್ ಆಫ್ ಮೇಕಪ್ಸ್ ಇದೆ, ಅವರು ಹಾಕೊಳ್ತಾರೆ. ಇದೆ ಓನ್ಲಿ ಹೆಣ್ಮಕ್ಳೇ ಹಾಕೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಗಂಡು ಮಕ್ಕಳು ಮೇಕಪ್ ಹಾಕೊಳ್ತಾರೆ, ಅವ್ರವ್ರಿಗೆ ಬೇಕಿದ್ದಂಗೆ. ಹೆಂಗಿದೆ ಇವಾಗ ಜನ್ರೇಷನ್ ಹಂಗಾಗೋಗಿದೆ, ತುಂಬ ಫಾರ್ವರ್ಡ್ ಆಗಿಬಿಟ್ಟಿದೆ ಮುಂಚೆಗಿಂತ. ಎಲ್ಲ ಅಡ್ವಾನ್ಸ್ಡ್ ಆಗಿಬಿಟ್ಟಿದೆ, ಮೋರ್ ದನ್ ದ್ಯಾಟ್. ಸೊ ಎಸ್, ನಾವು ಎಷ್ಟು ಅಪ್ಡೇಟ್ ಆಗ್ತಾ ಇದೀವೋ ನಮ್ಮ ಪ್ರತಿಯೊಂದು ನಮ್ಮ ಬಾಡಿಲೂ ಕೂಡ ಅಪ್ಡೇಟ್ ಆಗ್ತಿದೆ ಅನ್ಸುತ್ತೆ. ನಮ್ಮ ಚೇಂಜಸ್ ಆಗ್ತಾ ಇದೆ. ಅಂದ್ರೆ ಅವಾಗೆಲ್ಲ ಬಾಡಿ ಚೇಂಜಸ್ ಆಗೋದಂದ್ರೆ ಹಾರ್ಮೋನ್ ಚೇಂಜಸ್ ಅಂತಾರೆ, ಇವಾಗ ಚೇಂಜಸ್ ಆಗೋದಂದ್ರೆ ಮೇಕಪ್, ಮೂಗು ಸರ್ಜರಿ, ಲಿಪ್ ಸರ್ಜರಿ, ಆ ಥರದ್ದು ಮೈಕ್ರೋ ಬ್ಲೇಡಿಂಗ್ ಇರ್ಬೋದು, ಇದಕ್ಕೆ ಕಣ್ರೆಪ್ಪೆಗೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಗಿರ್ಬೋದು, ಆಮೇಲೆ ಐಬ್ರೋಗೂ ಅಷ್ಟೇ ಐಬ್ರೋ ಫಿಲ್ಲಿಂಗ್ಸ್ ಆಗಿರ್ಬೋದು. ಸೊ ಇದೆಲ್ಲ ಇವಾಗ ಅಂದರೆ ಅಡ್ವಾನ್ಸ್ ಆಗಿರೋದಕ್ಕೆ ಇದೆಲ್ಲ ಇವಾಗ ಸರ್ಜರಿ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಮುಂಚೆ ನಾವು ಹಂಗಲ್ಲ, ಇನ್ ಬಿಟ್ವೀನ್ ಜನ್ರೇಷನ್ ಇತ್ತು ಕಿ ವಿ ಫಿಲ್ ಬೈ ಆರ್ ಸೆಲ್ಫ್. ಇವಾಗ ಅದನ್ನ ಸರ್ಜರಿ ಮಾಡಿಕೊಂಡು ನ್ಯಾಚುರಲ್ ಆಗಿ ಮಾಡೋಕ್ಕೆ ನೋಡ್ತಾರೆ, ವಿಚ್ ಇಸ್ ಆ್ಯಕ್ಚುಲಿ ನಾಟ್ ನ್ಯಾಚುರಲ್.
ನೀವು ಹೆಂಗೆ ಹುಟ್ಟಿ ಬೆಳೆದಿರ್ತೀರಿ ಇದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರು ಚಿಕ್ಕ ವಯಸ್ಸಿಂದನೇ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವರು ಆಬ್ವಿಯಸ್ಲಿ ನಾನು ಹೈಸ್ಕೂಲಿಗೆಲ್ಲ ಹೋಗುವ ಐ ನೆವರ್ ಯೂಸ್ ಟು ಪ್ರಿಫರ್ ಅ ಮೇಕಪ್, ನೆವರ್ ಎವರ್. ಐ ವಾಸ್ ಸೋ ಸಿಂಪಲ್ ಆ್ಯಂಡ್ ನ್ಯಾಚುರಲ್ ದಟ್ ಟೈಮ್. ಬಟ್ ನಮಗೆ ಇವಾಗ ಏನಾಗಿದೆ, ಜನರೇಷನ್ ಆಗಿದೆ ಅಂತ ಅನ್ಸುತ್ತೆ, ಅಡಿಕ್ಟ್ ಆಗ್ತಿದ್ದಾರೆ ಅಂತ ಅಡಿಕ್ಟ್ ಆಗ್ತಿದ್ದಾರೆ. ಎಸ್. ಸೊ ಏನ್ ಗೊತ್ತಾ, ಈಗ ನಾವು ಅಂದ್ರೆ ಆವಾಗಿನ ಕಾಲದಲ್ಲಿ ಮೇಕಪ್ ಅಂತ ಅಂದಾಗ ಅಥವಾ ನಮ್ಮ ಬ್ಯೂಟಿ ಚೆನ್ನಾಗಿರ್ಬೇಕು ಅಂತ ಅನ್ಸಿದ್ರೆ ನಾವು ಫ್ರೂಟ್ಸ್ ತಿಂತಿದ್ವೋ ಇನ್ನೊಂದೇನೋ ಆ ತರ ನಮ್ಮ ಹಿಂದೆ. ಈಗಿನ ಜನರೇಷನ್ ಅಲ್ಲಿ ಏನಂದ್ರೆ ಈಸಿ ವೇಲ್ ಸಿಗ್ತಾ ಇದೆ, ಹೋಗ್ಬಿಟ್ಟು ಸರ್ಜರಿ ಮಾಡಿಸ್ಕೊಳ್ತಾರೆ. ಮಾಡಿಸ್ತಾ ಇದ್ದಾರೆ, ಇವಾಗ್ಲೂ ಜನ ಮಾಡಿಸ್ತಾ ಇದ್ದಾರೆ. ಬಟ್ ನನ್ನ ಅಭಿಪ್ರಾಯ ಏನಂದ್ರೆ ನಿಮ್ಮೊಂದು ನ್ಯಾಚುರಲ್ ಲುಕ್ಕಿಗೆ ಸರ್ಜರಿ ಎಲ್ಲ ಮಾಡಿ ಅದಕ್ಕೊಂದು ಪಿಕ್ಚರ್ ತರಬೇಕು ಅಂತ ಅಗತ್ಯನೇ ಇಲ್ಲ ಆ್ಯಕ್ಚುಲಿ. ನಿಮ್ಗೆ ಏನಾದರೂ ಮಾಡೋಕ್ಕಿದ್ರೆ ನಾರ್ಮಲ್ ಆಗಿ ಕಾಸ್ಮೆಟಿಕ್ಸ್ ಯೂಸ್ ಮಾಡಿ, ಬಟ್ ನಾಟ್ ಸರ್ಜರಿ ಆ್ಯಂಡ್ ಆಲ್. ಸೊ ಸರ್ಜರಿ ಏನಾಗುತ್ತೆ, ನಿಮಗೆ ಹಾರ್ಮ್ ಕೊಡುತ್ತೆ. ಇನ್ನು ನೀವು ಮೇ ಬಿ ಅಂದ್ಕೊಳ್ಬೋದು, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ, ನಾನು ಐಬ್ರೋ ಮಾಡಿಸಿ ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ, ಒಂದು ಎಂತ ಹೇಳೋದು ಲಿಪ್ಸಿಂಗಿಗೆ ಮತ್ತು ಅದಕ್ಕೆ ಬಾರ್ಡರ್ ಲೈನಿಗೆ ಮತ್ತು ಅದಕ್ಕೇನೋ ಸರ್ಜರಿ ಇದೆ ಅದು ಮಾಡಿಸ್ಕೊಳ್ತಾರೆ. ಸೊ ಐ ಡೋಂಟ್ ಥಿಂಕ್ ಸೊ ಆಲ್ ದೋಸ್ ಥಿಂಗ್ಸ್ ಮಾಡಬೇಕಾಗಿ ಬರುತ್ತೆ ಅಂತ. ನ್ಯಾಚುರಲ್ ಆಗಿ ಏನಿದೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿನೂ ಆಗ್ಬಹುದು. ಇಟ್ ಈಸ್ ನಾಟ್ ದಟ್. ಆ್ಯಂಡ್ ನನ್ಗೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟ ಅಂದರೆ, ಎಲ್ಲರೂ ಅವ್ರವ್ರ ಓನ್ ರೀತಿಯಲ್ಲಿ ಚೆನ್ನಾಗೇ ಕಾಣಿಸ್ತಾರೆ ಎಲ್ಲರೂ. ದಟ್ ಇನ್ನರ್ ಬ್ಯೂಟಿ ಈಸ್ ಎವ್ರಿಬಡಿ ಒಳಗೆ ಅವ್ರದ್ದೇ ಇರುತ್ತೆ. ಬಟ್ ಅವ್ರಿಗೆ ಇನ್ನೂ ಏನಂದರೆ ಸಾಕಾಗಲ್ಲ, ನಾನು ಇನ್ನೂ ಚಂದ ಅಂತ. ಅದಕ್ಕೋಸ್ಕರ ಸರ್ಜರಿನೂ ಮಾಡಿಸ್ಕೊಳ್ತಾರೆ, ವಿಚ್ ಐ ಡೋಂಟ್ ಪ್ರಿಫರ್ ಆರ್ ಐ ಡೋಂಟ್ ಸಜೆಸ್ಟ್. ನಾವು ಸಾಮಾನ್ಯವಾಗಿ ನೋಡಿದಾಗ ರಿಯಾಲಿಟಿಗೆ ಮಾಸ್ಕ್ ಹಾಕೊಂತಾರೆ ಅಂತ ಎಲ್ಲ ಬೇರೆ ವಿಷಯದಲ್ಲಿ ಮಾತಾಡ್ತೀವಿ. ಬಟ್ ಈಗ ನಾವು ರಿಯಾಲಿಟಿಗೆ ಮಾಸ್ಕ್ ಹಾಕೊಂತೀವಿ ಅಂತ. ಹೌದು. ಅದೇ ಹೇಳಿದಲ್ಲ, ನೀವು ಹೇಗಿದ್ದೀರಿ ಹಾಗೇನೆ ಇರೋಕ್ಕೆ ಟ್ರೈ ಮಾಡೋದು ಬಿಟ್ಟು ನೀವು ಸರ್ಜರಿ ಮಾಡೋಕೆ ಹೋದ್ರೆ ಏನಾಗುತ್ತೆ, ಅದು ಮತ್ತೊಂದು ಅಂತ ಆಗ್ತಾನೆ ಹೋಗುತ್ತೆ. ಮೇ ಬಿ ನಿಮ್ಗೆ ಸರ್ಜರಿ ಸೂಟ್ ಆಗ್ಬೋದು, ನನ್ನ ಸರ್ಜರಿ ಸೂಟ್ ಆಗದೆ ಹೋಗ್ಬೋದು. ಮೇ ಬಿ ನನ್ನ ಸ್ಕಿನ್ನು ನನ್ನ ಇದು ಆ ಥರ. ಸೊ ಎಲ್ಲರಿಗೆ ಅವ್ರವ್ರದ್ದೇ ಇದೊಂದು ಇರುತ್ತೆ. ಸರ್ಜರಿ ನನ್ನ ಪ್ರಕಾರ ಇದು ಅಲ್ಲ ಅಂತ ಅನ್ಸುತ್ತೆ. ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ನ್ಯಾಚುರಲ್ ಆಗಿನೇ ಇರಿ. ನೀವು ಹೆಂಗಿದ್ದೀರಾ ಹಂಗೆ ಇರಿ, ಒಳಗೆ ಹೆಂಗೋ ಹೊರಗಿರಿ. ಬಟ್ ಈಗ ಜನ್ರೇಷನ್ ಹಂಗಿಲ್ಲ. ಇಟ್ ಈಸ್ ಮೋರ್ ದೆನ್ ಆರ್ಟಿಫಿಷಿಯಲ್, ಮೋರ್ ನ್ಯಾಚುರಲ್. ಇಟ್ ಈಸ್ ಆಲ್ ಆರ್ಟಿಫಿಷಿಯಲ್. ಎಲ್ಲ ಆರ್ಟಿಫಿಷಿಯಲ್ ಮಯ ಆಗಿ ಹೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಅಂದ್ರೆ ನಾವಿರೋದಕ್ಕೂ ನಾವು ಮುಂದೆ ಕಾಣಿಸ್ಕೊಳ್ಳೋದಕ್ಕೂ ನಾವು ತುಂಬಾ ರೂಮ್ ಇಂದಾನೆ ಹೊರಗೆ ಬರಲ್ಲ ನಾವು. ಹೌದು, ತುಂಬಾ ವ್ಯತ್ಯಾಸ ಇದೆ. ಅದೇ ಹೇಳುದಲ್ಲ, ಮುಂಚೆ ಯಾರಿಗೂ ಒಂದು ಲಿಪ್ಸ್ಟಿಕ್ಕು ಕಾಡಿಗೆ ಏನು ಗೊತ್ತಿಲ್ಲ. ಈಗ ಅದು ಬಿಟ್ಟು ಬ್ಯೂಟೀಸ್ ಬಿಟ್ಟು ಯು ಹ್ಯಾವ್ ಆಕ್ಸೆಸರೀಸ್ ಟು ಯೂಸ್. ಹೌದು. ಸೊ ನಾನು ಚೆನ್ನಾಗಿ ಕಾಣಿಸ್ಬೇಕು, ಕಿವಿದು ದೊಡ್ಡದಾಗ ಹಾಕೊಳ್ಳೋದು, ಆಮೇಲೆ ಈ ಥರ. So this all is very normal. But what I feel ಅಂದರೆ ನ್ಯಾಚುರಲ್ ಆಗಿನೇ ಇರಬೇಕು. ಮೇಕಪ್ನ ಅವಾಯ್ಡ್ ಮಾಡಬೇಕು. ಡೆಫಿನೆಟ್ಲಿ ಮೇಕಪ್ ಹಾಕಬೇಕು, ಬಿಕಾಸ್ ಎಲ್ಲಿ ಅಗತ್ಯ ಇದೆ ನಿಮ್ಗಲ್ಲಿ ಹಾಕಲೇಬೇಕಾಗಿರುತ್ತೆ. ಫ್ಯಾಷನ್ ಇಂಡಸ್ಟ್ರಿ ಆಗಿರ್ಬೋದು, ಮಾಡಲಿಂಗ್ ಇಂಡಸ್ಟ್ರಿ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ನಿಮಗೆ ಆ್ಯಂಕರಿಂಗ್ಸ್ ಆಗಿರ್ಬೋದು. ಇವಾಗ ನಾವು ಮೇಕಪ್ ಹಾಕಲ್ದೆ ಕುತ್ಕೊಳ್ಳೋಕ್ಕಾಗತ್ತಾ? ಕಂಟೆಂಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ವೇರ್ ಯು ಗೋ, ಹೌ ಯು ಡೂ, ಇಟ್ ಈಸ್ ಆಲ್ ಅಬೌಟ್ ಯುವರ್ ಒಪಿನಿಯನ್. ಅದು ಹೌದು. ಬಟ್ ಇಲ್ಲಿ ನಾವು ಮಾತಾಡ್ತಾ ಇರೋದು ಸೌಂದರ್ಯ. ಅಂದರೆ ನಾವು ಅಪ್ಡೇಟ್ ಆಗ್ತಿದ್ದಂಗೆ ಸೌಂದರ್ಯ ವರ್ಧಕಗಳಲ್ಲೂ ಅಪ್ಡೇಟ್ ಆಗ್ತಾ ಇರುತ್ತೆ. ಆ ಒಂದು ಇದರಲ್ಲಿ ನಾವು ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದೀವಿ. ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಇನ್ನೊಬ್ರು ಗೆಸ್ಟ್ ಸಹ ಜಾಯ್ನ್ ಆಗಿದ್ದಾರೆ.